ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಅಂತ್ಯವಾಗಿದೆ. ರಾಜೀನಾಮೆ ವಾಪಸ್ ಪಡೆದಿರುವಂತಹ ರಾಮಲಿಂಗಾರೆಡ್ಡಿ ಮುಂದೆ ಅವಕಾಶ ಮಾಡಿಕೊಡ್ತೇನೆಂದಿರುವಂತಹ ಡಿಕೆಶಿ ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಕೊನೆಗೂ ಕೂಡ ಸಫಲವಾಗಿದೆ. ಸದ್ಯಕ್ಕೆ ಖಾತೆ ಗೊಂದಲ ಇಲ್ಲ. ಪ್ರಹಸನ ಅಂತ್ಯವಾಗಿದೆ. ರಾಜೀನಾಮೆ ವಾಪಸ್ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ. ಮುಂದೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳ್ಬಿಟ್ಟು ಡಿಕೆಶಿ ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಕೊನೆಗೂ ಕೂಡ ಸಫಲವಾಗಿದೆ. ಸದ್ಯಕ್ಕೆ ಖಾತೆಯ ಗೊಂದಲ ಇಲ್ಲ. ಸೊ ಎಲ್ಲವೂ ಕೂಡ ಸೈಲೆಂಟ್ ಆಗಿ ಹೋಗಿದೆ. ಗೊತ್ತಿಲ್ಲ ಯಾವಾಗ ಮತ್ತೆ ಏನು ಬಿರುಗಾಳಿ ಎದ್ದೇಳುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಎಲ್ಲವೂ ಕೂಡ ಕೂಲ್ ಆಗಿದೆ. ರೆಡ್ಡಿ ರಾಜೀನಾಮೆಯನ್ನ ರಿಜೆಕ್ಟ್ ಮಾಡಿರುವಂತಹ ಸಿಎಂ ಡಿಕೆಶಿ, ಜಲಸಂಪನ್ಮೂಲ ಖಾತೆಯನ್ನು ಒಪ್ಪಿಕೊಂಡಿರುವಂತಹ ರೆಡ್ಡಿ. ಸದ್ಯಕ್ಕೆ ಖಾತೆ ಗೊಂದಲ ಇಲ್ಲ. ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ. ಮುಂದೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳ್ಬಿಟ್ಟು ಡಿಕೆಶಿ ಹೇಳಿರುವಂಥದ್ದು. ಸೊ ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಕೊನೆಗೂ ಕೂಡ ಸಫಲವಾಗಿದೆ. ಸದ್ಯಕ್ಕೆ ಖಾತೆಯ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಹೇಳಿರುವಂಥದ್ದು. ಜಲಸಂಪನ್ಮೂಲ ಖಾತೆಯನ್ನು ಒಪ್ಪಿಕೊಂಡಿರುವಂತಹ ರೆಡ್ಡಿ ರಾಜೀನಾಮೆಯನ್ನ ರಿಜೆಕ್ಟ್ ಮಾಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಪ್ರಹಸನ ಅಂತ್ಯವಾಗಿದೆ. ರಾಜೀನಾಮೆ ವಾಪಸ್ ಪಡೆದುಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಮುಂದೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿಕೆಶಿ ಹೇಳಿರುವಂಥದ್ದು. ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಕೊನೆಗೂ ಕೂಡ ಸಫಲವಾಗಿದೆ. ಸದ್ಯಕ್ಕೆ ಖಾತೆ ಗೊಂದಲ ಇಲ್ಲ. ಮುಂದೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಸೊ ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಕೊನೆಗೂ ಕೂಡ ಸಫಲವಾಗಿದೆ. ಸದ್ಯಕ್ಕೆ ಖಾತೆಯ ಗೊಂದಲ ಇಲ್ಲ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸೊ ಸದ್ಯಕ್ಕಂತೂ ಕೂಲ್ ಆಗಿದೆ. ಪಟ್ಟನ್ ಹಿಡಿದು ಕುತ್ಕೊಂಡ್ಬಿಟ್ಟಿದ್ರು. ಇದ್ದೇ ಖಾತೆ ಬೇಕು, ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು. 2013ರಿಂದ ನಾನು ಕಾಯ್ತಾ ಇದ್ದೀನಿ. 2018ರಲ್ಲೂ ಇಲ್ಲ, 23ರಲ್ಲೂ ಇಲ್ಲ, ಈಗಲೂ ಇಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಗರಂ ಆಗಿದ್ದನ್ನು ನೋಡ್ತಾ ಹೋದರೆ ಇವರೇನೋ ಓಲೈಕೆಯನ್ನು ಮಾಡೋದಿಲ್ವೇನೋ ಅನ್ನುವಂಥದ್ದು ಕೇಳಿ ಬರ್ತಿದೆ. ರಾಜೀನಾಮೆ ಹೈಡ್ರಾಮಾ ಮಾಡಿದ್ರ ಸಚಿವ ರಾಮಲಿಂಗಾರೆಡ್ಡಿ? ಹಾಗಾದ್ರೆ ಸಂಪನ್ಮೂಲ ಖಾತೆಗೆ ಒಪ್ಪಿಕೊಳ್ಳೋದಕ್ಕೆ ಹೈಡ್ರಾಮಾ ಏನಾದರೂ ಮಾಡಿದ್ರ? ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿದ್ರ? ಅದರ ಹಿಂದಿದೆಯಾ ಡ್ರಾಮಾ? ಬೆಂಗಳೂರು ಖಾತೆ ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರ ಸಿಎಂ ಡಿಕೆಶಿ? ಹಾಗಾದ್ರೆ 12 ವರ್ಷದ ಸಚಿವರಿಗೆ ಒಮ್ಮೆಯೂ ಕೂಡ ಬೆಂಗಳೂರು ಖಾತೆ ಸಿಕ್ಕಿಲ್ಲ. ಆದರೂ ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿದ್ರ ರಾಮಲಿಂಗಾರೆಡ್ಡಿ? ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿಸಿದ್ದ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹೈಡ್ರಾಮಾದ ಹಿಂದೆ ಹತ್ತಾರು ಅನುಮಾನಗಳು ಕೂಡ ಹುಟ್ಟುತ್ತಾ ಇದೆ. ಅವರೇ ಡಿಮ್ಯಾಂಡ್ ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ರಾಜೀನಾಮೆಯ ಹೈಡ್ರಾಮಾ ಮಾಡಿರುವಂತಹ ಜಲಸಂಪನ್ಮೂಲ ಖಾತೆಗೆ ಒಪ್ಪಿಕೊಳ್ಳೋದಕ್ಕೆ ಹೈಡ್ರಾಮಾ ಏನಾದರೂ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿದ್ರ? ಇದರ ಹಿಂದೆ ಡ್ರಾಮಾ ನಡೆದಿದೆಯಾ? ಬೆಂಗಳೂರು ಖಾತೆ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರ ಸಿಎಂ ಡಿಕೆ ಶಿವಕುಮಾರ್? 12 ವರ್ಷದ ಸಚಿವಗಿರಿಯಲ್ಲಿ ಒಮ್ಮೆಯೂ ಕೂಡ ಬೆಂಗಳೂರು ಖಾತೆ ಸಿಕ್ಕಿಲ್ಲ. ಆದರೂ ಕೂಡ ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿರುವಂತಹ ರಾಮಲಿಂಗಾರೆಡ್ಡಿ ಡಿಮ್ಯಾಂಡ್ ಮಾಡಿದ್ರ ಅಥವಾ ಮಾಡಿಸಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಬರ್ತಾ ಇದೆ. ರಾಜೀನಾಮೆ ಹೈಡ್ರಾಮಾ ಮಾಡಿದ್ರ ಸಚಿವ ರಾಮಲಿಂಗಾರೆಡ್ಡಿ ಅವರು? ಜಲಸಂಪನ್ಮೂಲ ಖಾತೆಗೆ ಒಪ್ಪಿಕೊಳ್ಳೋದಕ್ಕೆ ಹೈಡ್ರಾಮಾವನ್ನ ಮಾಡಿದ್ರು. ನನಗದರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಬೇಡವೇ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು, ನಾನು ಇಷ್ಟು ವರ್ಷದಿಂದ ತಾಳ್ಮೆಯಿಂದ ಕಾಯ್ದುಕೊಂಡು ಬಂದಿದ್ದೀನಿ, ಡಿಕೆ ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು 3 ಖಾತೆಯ ಆಫರ್ಗಳನ್ನು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಬೇಡವೇ ಬೇಡ ಅಂತಲೇ ಹೇಳ್ತಾ ಇದ್ರು. ಸೊ ಇದೀಗ ಫೈನಲಿ ತಣ್ಣಗಾಗಿದ್ದಾರೆ. 12 ವರ್ಷದ ಸಚಿವಗಿರಿಯಲ್ಲಿ ಒಮ್ಮೆಯೂ ಕೂಡ ಬೆಂಗಳೂರು ಖಾತೆ ಸಿಕ್ಕಿಲ್ಲ. ನನಗೆ ನಿಭಾಯಿಸುವಂತಹ ಶಕ್ತಿ ಇಲ್ವಾ? ಏನಿದ್ರ ಅರ್ಥ? ನಾನು ಹಿರಿಯರಿದ್ದೀನಿ ಕೊಡಿ ಅಂತ ಹೇಳ್ಬಿಟ್ಟು
ಕೇಳಿದ್ರು. ಎಲ್ಲಿ ಅದು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಹಿಂದೆ ಡಿ ಕೆ ಶಿ ಅವರು ಕೂಡ ಮಾತನ್ನು ಕೊಟ್ಟಿರ್ತಾರೆ, ಸಮಾಧಾನವನ್ನು ಮಾಡಿರ್ತಾರೆ, ನಾನು ಅಧಿಕಾರಕ್ಕೆ ಬಂದಾಗ ಕೊಡ್ತೀನಿ ಅಂತ ಬಿಟ್ಟು. ಇವಾಗ ಡಿ ಕೆ ಶಿ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಅವರು ಇದು ನನ್ನ ಕೈಲಿ ಇಲ್ಲ, ಹೈಕಮಾಂಡೇ ಇಲ್ಲ ಆ ಫೈನಲ್ ಡಿಸಿಷನ್ಸನ್ನು ತೆಗೆದುಕೊಂಡಿರೋದು, ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಹೋದರು. ಸೊ ಹಾಗಾಗಿ ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಇವರೇ ಮಾಡಿದ್ರಾ ಅಥವಾ ಮಾಡಿಸಿದ್ರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ವಾಟ್ ಎವರ್, ಬಟ್ ಸರ್ಕಾರ ರಚನೆ ಆಗಿ 3 ದಿನಕ್ಕೆ ಬಿರುಕು ಮೂಡಿದಂಥದ್ದು ಇದೆಲ್ಲವೂ ಕೂಡ, ಮತ್ತು ಒಬ್ಬರಿಂದೇ ಒಬ್ಬರು ಖಾತೆ ವಿಚಾರವಾಗಿ ಖ್ಯಾತಿಯನ್ನು ತೆಗಿತಾ ಇದ್ದಿದ್ದಂಥದ್ದು. ಒಂದು ಕಡೆ ಮುನಿಯಪ್ಪ ಮುನ್ಸ್ಕೊಂಡ್ರು, ಈ ಕಡೆ ಇವ್ರು ಕೂಡ ರೆಬಲ್ ಆದರು, ಜಾರ್ಜ್ ಕೂಡ ಅವ್ರಿಗೂ ಕೂಡ ಇದು ಮುನಿಸಿತ್ತು. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ರಾಹುಲ್ ಗಾಂಧಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು. ಆ್ಯಂಡ್ ಸಿದ್ದರಾಮಯ್ಯ ಕೂಡ ಏನು ಉತ್ತರವನ್ನು ಕೊಡಬೇಕಪ್ಪ ಅನ್ನುವಂತಹ ಗೊಂದಲದಲ್ಲೇ ಇದ್ದರು. ಅದರ ಜೊತೆಗೆ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ಅಂತ್ಯವಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ಕಡೆ ಎಲ್ಲವೂ ಕೂಡ ಬಗೆಹರಿದಿದೆ, ನೀವು ಹೇಳ್ತಾ ಇದ್ರಿ ಏನೇನೆಲ್ಲ ಫೈನಲೈಸ್ ಆಗಬಹುದು ಅಂತ ಹೇಳಿಬಿಟ್ಟು. ಸೊ ಎಲ್ಲವೂ ಕೂಡ ಉಲ್ಟಾ ಆಗಿದೆ, ಎಲ್ಲೋ ಒಂದು ಕಡೆ ಸಮಾಧಾನಗೊಂಡಿದ್ದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ ವಿವೇಕ್, ಏನಂತ ಹೇಳಿದ್ರೆ ಅವರೇ ಡಿಮ್ಯಾಂಡ್ ಇಟ್ರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಅಥವಾ ಬೇರೆಯವರ ಒಂದು ಒತ್ತಡ ಇತ್ತಾ, ಬೇರೆಯವರಿಂದ ಆ ರೀತಿಯಾಗಿ ಡಿಮ್ಯಾಂಡನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಯಾರಾದರೂ ಕಿವಿ ಚುಚ್ಚಿದ್ರಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಯಾರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಈ ಮಾತುಗಳೆಲ್ಲ ಕೇಳಿ ಬರ್ತಾ ಇರುವಂಥದ್ದು, ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು ಏನೆಲ್ಲ ಇದೆ ವಿವೇಕ್? ಎಸ್ ರೋಜಾ, ಮೊದಲನೇದಾಗಿ ಒತ್ತಡ ವಿಚಾರವಾಗಿ ಮಾತನಾಡ್ತಾ ಹೋದರೆ ಈ ಹಿಂದೆ ಕೂಡ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಶಾಸಕರಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಂದರೆ 2023ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಮೊದಲಿಗೆ ಅವರಿಗೆ ಸಾರಿಗೆ ಸಚಿವರಾಗಿ ಆಯ್ಕೆ ಮಾಡ್ತಾರೆ. ಅದಾದ ಬಳಿಕ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಅವರಿಗೆ ಮುಜರಾಯಿ ಇಲಾಖೆಯನ್ನು ಕೂಡ ಆ್ಯಡ್ ಮಾಡಿ ಕೊಡಲಾಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿಂದ ಕೂಡ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತಲೇ ಇಷ್ಟಪಟ್ಟಂಥವರು. ಜೊತೆಗೆ ಬೆಂಗಳೂರಿನಲ್ಲಿ 5 ದಶಕಗಳಿಂದ ರಾಜಕಾರಣ ಮಾಡಿಕೊಂಡು ಬಂದಂಥವರು ರಾಮಲಿಂಗಾರೆಡ್ಡಿ ಅವರು. ಆ ನಿಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿದ್ರೆ ಸೂಕ್ತ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬಳಿ ಆ ಸಂದರ್ಭದಲ್ಲಿ ಆ ಖಾತೆ ಇರುತ್ತೆ. ಅವರೇ ಖುದ್ದಾಗಿ ಅವರು ಮತ್ತು ಅವರ ಸಹೋದರರಂಥ ಡಿ ಕೆ ಸುರೇಶ್ ಅವರು ಇಬ್ಬರು ಕೂಡ ಹೋಗಿ 2.5 ವರ್ಷಗಳ ಅಧಿಕಾರ ಹಸ್ತಾಂತರದ ಏನು ಚರ್ಚೆ ಈಗಿದೆ, ಆ ಅಧಿಕಾರ ಹಸ್ತಾಂತರ ಆದ ಬಳಿಕ ನಾವು ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿ ಬಂದಿದ್ರು. ಅದರ ಪರಿವರ್ತನೆಯಾಗಿ ಅಂದರೆ ಆ ಸಂದರ್ಭದಲ್ಲಿ ಏನು ಮಾತುಕತೆಗಳಾಗಿತ್ತು ಆ ನಿಟ್ಟಿನಲ್ಲೇ ಈಗ ಯಾಕೆ ಕೊಡಲಿಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಸದ್ಯದ ಪ್ರಶ್ನೆ ಇರತಕ್ಕಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಆ ಸಂದರ್ಭದಲ್ಲಿ ಅಂದರೆ ಆ ಖಾತೆ ಏನು ತೆರವಾಗಿದೆ ಆ ಖಾತೆಯನ್ನು ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬಹುದಿತ್ತು. ಅಂದರೆ ಇವರ ನೇತೃತ್ವದ ಸರ್ಕಾರದಲ್ಲಿ ಕೊಡ್ತೀನಿ ಅಂತ ಯಾವ ರೀತಿಯಾಗಿ ಪ್ರಾಮಿಸ್ ಮಾಡಿದ್ರಿ, ಆ ನಿಟ್ಟಿನಲ್ಲಿ ಈಗ ನನಗೆ ಕೊಡಿ ಅನ್ನೋ ಒಂದು ಕ್ಲೈಮನ್ನು ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಹೇಳಿಕೆಗಳು ಕೊಡ್ತಕ್ಕಂಥ ಸಂದರ್ಭದಲ್ಲೂ ಅದೇ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ಅದಕ್ಕೆ ಪದೇ ಪದೇ ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಬೇಕು ಅಂತ ಕೇಳ್ತಾ ಇದ್ರು. ಈಗಾಗಲೇ ನಾನು ಹೇಳಿದಂತೆ ಅವ್ರಿಗೆ ಬೆಂಗಳೂರಲ್ಲಿ ಸಾಕಷ್ಟು ಇತಿಹಾಸ ಇದೆ ರಾಮಲಿಂಗಾರೆಡ್ಡಿ ಅವರಿಗೆ, ಆ ನಿಟ್ಟಿನಲ್ಲಿ ಆ ಖಾತೆಯನ್ನು ಕೇಳ್ತಾ ಇದ್ರು. ಆದರೆ ಸದ್ಯದ ಮಟ್ಟಿಗೆ ಅದು ಕೃಷ್ಣ ಬೈರೇಗೌಡ ಅವರಿಗೆ ಆ ಖಾತೆಯನ್ನು ಕೊಡಲಾಗಿತ್ತು. ಆ ನಿಟ್ಟಿನಲ್ಲಿ ಇವರು ಅಸಮಾಧಾನಗೊಂಡು ರಾಜೀನಾಮೆ ಕೂಡ ಕೊಟ್ಟಿದ್ರು. ಆ ರಾಜೀನಾಮೆ ಡ್ರಾಮಾ ಎಲ್ಲ ಈಗ ಕ್ಲೈಮ್ಯಾಕ್ಸ್ಗೆ ತಲುಪಿದೆ ಅಂತಲೇ ಹೇಳ್ಬೋದು. ಇವರು ರಾಜೀನಾಮೆ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆ ರಾಜೀನಾಮೆಯನ್ನು ನಾನು ಸ್ವೀಕರಿಸೋದಿಲ್ಲ, ತಿರಸ್ಕರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಸಿಲುಕಿಸಿತ್ತು ಅಂತಲೇ ಹೇಳ್ಬೋದು. ಜೊತೆಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವ ದಿನಾನೇ ಈ ರಾಜೀನಾಮೆ ಪರ್ವ ಇದ್ದಿದ್ದು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿತ್ತು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಆದರೆ ಸದ್ಯದ ಮಟ್ಟಿಗೆ ಈಗ ರಾಮಲಿಂಗಾರೆಡ್ಡಿ ಅವರು ತಣ್ಣಗಾಗಿದ್ದಾರೆ. ಅಂದರೆ ಈಗಾಗಲೇ ಏನು ಜಲಸಂಪನ್ಮೂಲ ಖಾತೆ ಇದೆ ಅವ್ರಿಗೆ ಆ ಜಲಸಂಪನ್ಮೂಲ ಖಾತೆ ಜೊತೆಗೆ ಮತ್ತೊಂದು ಖಾತೆಯನ್ನು ಕೂಡ ಇವತ್ತೇ ಘೋಷಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಇಲ್ಲದಿದ್ದರೆ ಈಗ ಏನು ಬೈಫರ್ಗೇಷನ್ಸ್ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಸಹಕಾರ ಖಾತೆ ಅದರ ಜೊತೆಗೆ +1, ಇಲ್ಲದಿದ್ದರೆ ಏನಾದರೂ ವಸತಿ ಖಾತೆ ಕೊಟ್ಟು ಅದರ ಜೊತೆಗೆ +1. ಈಗ ಸದ್ಯದಲ್ಲಿ ಇರ್ತಕ್ಕಂಥದ್ದು ಈ 3 ಖಾತೆಗಳು. ಈ 3 ಖಾತೆಗಳ ಜೊತೆಗೆ ಈ 3ರಲ್ಲಿ ಯಾವುದಾದ್ರೂ ಒಂದು ಕೊಟ್ಟು ಅದರ ಜೊತೆಗೆ ಇನ್ನೊಂದು +1 ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದು ಇವತ್ತು ರಾತ್ರಿಯ ಒಳಗೆ ಘೋಷಣೆ ಆಗುವಂಥ ಸಾಧ್ಯತೆ ಕೂಡ ಇದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಅಪ್ಡೇಟ್ಸ್